ಐಬ್ರೋ ಫಿಲ್ಲಿಂಗ್ ಅನ್ನೋದು ಮ್ಯಾಪಿಂಗ್ ಥರ. ಮ್ಯಾಪಿಂಗ್ ಮೇಲೆನೆ ಐಬ್ರೋ ಫಿಲ್ಲಿಂಗ್ ಆಗೋದು. ನೀವೇನಾದ್ರೂ ಐಬ್ರೋ ರಾಂಗ್ ಮಾಡಿದ್ರೆ ಫಿಲ್ಲಿಂಗ್ ಆಂಗ್ರಿ ಬರ್ಡ್ ಲುಕ್ ಅಂತೂ ಪಕ್ಕ. ಸೊ ಐಬ್ರೋಸ್ ಟ್ಯಾಟೂಸ್ ಥರ ಕಾಣಿಸ್ಬಾರ್ದು ಅಂತಂದರೆ ನಾನು ಹೇಳಿದ್ದನ್ನ ಫಾಲೋ ಮಾಡಿ. ಸೊ ನಾನಿಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಐಬ್ರೋನ. ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ಪೂಲಿ ಬ್ರಷ್ ತಗೊಳ್ಳಿ. ಸ್ಪೂಲಿ ಬ್ರಷಿಂದ ಡೌನ್ವರ್ಡ್ಸ್ ನೀವು ಕೋಂಬ್ ಮಾಡ್ಕೋಬೇಕು. ಎಲ್ಲ ಐಬ್ರೋ ನೀಟಾಗಿ ಕ್ಲೀನಾಗಿ ನಾನಿಲ್ಲಿ ತೋರಿಸ್ತಾ ಇರೋ ವಿಡಿಯೋದಲ್ಲಿ ಕೋಂಬ್ ಮಾಡ್ಕೊಂಡಂಗೆ ಕೋಂಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮ್ಯಾಪಿಂಗ್. ಸೊ ನಮ್ಮ ಐ ಇನ್ನರ್ ಕಾರ್ನರಿಂದ ಒಂದು ಪಾಯಿಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲಿಂದ ನೆಕ್ಸ್ಟ್ ಆರ್ಚ್ ಪಾಯಿಂಟ್, ನಿಮ್ಮ ಆರ್ಚ್ ಪಾಯಿಂಟ್ ಎಲ್ಲಿರುತ್ತೆ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೇಲ್ ಪಾಯಿಂಟ್. ಸೊ ಇಲ್ಲಿ ನಾವು ಐಬ್ರೋನ ಫಿಲ್ ಮಾಡೋದು ಹೇಗಪ್ಪ ಅಂದರೆ, ನಾನಿಲ್ಲಿ ತೋರಿಸ್ತಾ ಇರೋ ಹಾಗೆ ಸಾಫ್ಟಾಗಿ, ತುಂಬ ಸಾಫ್ಟಾಗಿ ನೀವು ಲೈನ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಐ ಇನ್ನರ್ ಕಾರ್ನರಿಂದ ಮತ್ತು ಆರ್ಚ್ ಪಾಯಿಂಟ್ಗೆ, ಆರ್ಚ್ ಪಾಯಿಂಟಿಂದ ಟೇಲ್ ಪಾಯಿಂಟ್ಗೆ. ಸೊ ಕ್ಲೀನಾಗಿ ಡ್ರಾ ಮಾಡ್ಕೊಂಡಾದ್ಮೇಲೆ ಇದೇ ಥರ ನಾನಿಲ್ಲಿ ತೋರಿಸ್ತಾ ಇರೋ ಹಾಗೆ ಸಾಫ್ಟಾಗಿ, ತುಂಬ ಸಾಫ್ಟಾಗಿ ಐಬ್ರೋಸ್ನ ಫಿಲ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಟೂ ಮಚ್ ಪ್ರಾಡಕ್ಟ್ ಡೆಫಿನೆಟಾಗಿ ಟ್ಯಾಟೂ ಆಗಿ ಕಾಣಿಸುತ್ತೆ. ಸೊ ಟೂ ಮಚ್ ಪ್ರಾಡಕ್ಟ್ ಹಾಕಬೇಡಿ. ನಾನಿಲ್ಲಿ ಪೆನ್ಸಿಲ್ನ ಯೂಸ್ ಮಾಡಿದ್ದೀನಿ. ಸೊ ತುಂಬ ನೀಟಾಗಿ ಬರುತ್ತೆ ಪೆನ್ಸಿಲ್ ಯೂಸ್ ಮಾಡಿದರೆ. ಸೊ ಕ್ಲೀನಾಗಿ ನಾನು ಎಲ್ಲೆಲ್ಲಿ ನನಗೆ ಕಾಣಿಸ್ತಿದೆ ವೈಟ್ ಆಗಿ, ಐ ಮೀನ್ ಫಿಲ್ ಮಾಡಬೇಕು ಅನ್ನೋ ಪ್ಲೇಸಲ್ಲಿ ಮಾತ್ರ ನಾನು ಫಿಲ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ನಾನು ಹೇರ್ ತಿಕ್ಕಾಗಿರೋ ಕಡೆ ನಾನು ತುಂಬ ಮಾಡೋಕ್ಕೆ ಹೋಗ್ತಾ ಇಲ್ಲ. ಎಲ್ಲಿ ನನಗೆ ಹೇರ್ ಲೆಸ್ ಅನಿಸ್ತಾ ಇದೆ, ಹೇರ್ ಲೈನ್ ತುಂಬ ತಿನ್ನಾಗಿ ಕಾಣಿಸ್ತಿದೆ, ಅಲ್ಲಿ ಮಾತ್ರ ನಾನು ಈ ಥರ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಐಬ್ರೋಸ್ನ. ಸೊ ನೋಡಿ, ಜಸ್ಟ್ ಸಾಫ್ಟ್ ಲೈನ್ ಹಾಕಿದರೆ ಸಾಕು. ನೀವು ತುಂಬ ಪ್ರಾಡಕ್ಟ್ ಹಾಕಿದರೆ ಹೊರಟೋಗುತ್ತೆ. ಸೊ ಅದೇ ಸ್ಪೂಲಿ ಬ್ರಷಿಂದ ನೀವು ಬ್ಯಾಕ್ ಕೋಂಬ್ ಮಾಡ್ಕೋಬೇಕು ಇದೇ ಥರ. ಜಸ್ಟ್ ಒಂದು ಬ್ಲೆಂಡ್ ಕೂಡ ಆಗುತ್ತೆ ಈ ಸ್ಪೂಲಿ ಬ್ರಷಿಂದ. ನೆಕ್ಸ್ಟ್ ಡೌನ್ ಪಾರ್ಟು ಅಷ್ಟೇ. ಇಲ್ಲಿ ಅಷ್ಟೇ ಸಾಫ್ಟಾಗಿ ಹೇರ್ಗೆ ಸ್ಟ್ರೋಕ್ಸ್ ಕೊಟ್ಕೊಳ್ತಾ ಬರಬೇಕು ಅಷ್ಟೇ. ಯು ಶುಡ್ ನಾಟ್ ರಬ್, ಯು ಶುಡ್ ನಾಟ್ ರೈಟ್ ಟೂ ಥಿಕ್. ಸೊ ಇದೇ ಥರ ಕ್ಲೀನಾಗಿ ಜಸ್ಟ್ ಸಾಫ್ಟಾಗಿ ಈ ಥರ ಕೊಟ್ಕೊಳ್ತಾ ಬನ್ನಿ. ನಿಮಗೆ ನ್ಯಾಚುರಲ್ ಆಗಿ ಐಬ್ರೋಸ್ ಕಾಣಿಸ್ಬೇಕು ಅಂದರೆ ಇದೇ ಥರ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ, ಟ್ಯಾಟೂ ಥರ ಕಾಣಿಸೋದಿಲ್ಲ. ಮತ್ತು ನಮ್ಮ ಹೋಲ್ ಮೇಕಪ್ನ ಹಾಳು ಮಾಡೋದು ಒಂದೊಂದು ಸಾರಿ ಐಬ್ರೋಸ್ ತಿಕ್ಕಾಗಿ ಹಾಕಿದಾಗ ಮಾತ್ರ. ಸೊ ನಾನಿಲ್ಲಿ ನ್ಯಾಚುರಲ್ ಆಗಿ ಹೇಗೆ ಫಿಲ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕ್ಲೀನಾಗಿ. ನೋಡಿ, ಈ ಥರ ಜಸ್ಟ್ ನನಗೆ ಎಲ್ಲಿ ತಿನ್ ಅನಿಸ್ತಿದೆ ಹೇರು ಅಲ್ಲಿ ಮಾತ್ರ ನಾನು ಐಬ್ರೋಸ್ನ ಫಿಲ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ಅಷ್ಟೇ. ಬೇರೆ ಎಲ್ಲೂ ನಾನು ತುಂಬ ತಿಕ್ಕಾಗಿ ಡ್ರಾ ಮಾಡೋಕ್ಕೆ ಹೋಗ್ತಾ ಇಲ್ಲ. ಹಾಗೆ ಸ್ಪೂಲಿ ಬ್ರಷಿಂದ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ಸ್ಪೂಲಿ ಬ್ರಷಿಂದ ಕೂಡ ನಮ್ಮ ಪ್ರಾಡಕ್ಟ್ನ ಬ್ಲೆಂಡ್ ಮಾಡ್ಬೋದು ಐಬ್ರೋಸ್ಗೋಸ್ಕರ. ಓಕೆನಾ? ಇದೇ ಥರ ಕ್ಲೀನಾಗಿ ಎಂಡಾಗಿ ಮಾಡ್ಕೊಳ್ಳಿ ಅಷ್ಟೇ. ಸೊ ಗಾಯ್ಸ್, ನಿಮ್ಗೇನಾದರೂ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹಾಗೆ ನೆಕ್ಸ್ಟ್ ಕಂಟೆಂಟ್ ನಿಮಗೆ ಯಾವ್ದು ಬೇಕು ಅನ್ನೋದು ಕೂಡ ನನಗೆ ತಿಳಿಸಿದ್ರೆ ಡೆಫಿನೆಟ್ ಆಗಿ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಸೊ ಐ ಆಮ್ ಡನ್ ವಿತ್ ಐಬ್ರೋ ಫಿಲ್ಲಿಂಗ್ ಆ್ಯಂಡ್ ಐ ಆಮ್ ಕಮಿಂಗ್ ಬ್ಯಾಕ್ ವಿತ್ ದ ಸ್ಪೂಲಿ ಬ್ರಷ್. ಯು ಕ್ಯಾನ್ ಸಿ. ಸೊ ಪ್ರೊಫೆಷ್ನಲ್ ಆಗಿ, ನ್ಯಾಚುರಲ್ ಲುಕ್ ಆಗಿ ಐಬ್ರೋಸ್ನ ಹೀಗೆ ಕೊಡ್ಕೋಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಐಬ್ರೋಸ್ನ ಹೈಲೈಟ್ ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ. ಸೊ ದಿಸ್ ಈಸ್ ಬಿಫೋರ್ ಆ್ಯಂಡ್ ಆಫ್ಟರ್. ಸೊ ಸಾಫ್ಟ್ ಆಗಿ, ನ್ಯಾಚುರಲ್ ಆಗಿ ಲುಕ್